ಸುಮಾರು 100 ಕೋಟಿ ಭಾರತೀಯರ ಬಳಿಯಲ್ಲಿ ಹಣವೇ ಇಲ್ಲ. ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಸಾಮರ್ಥ್ಯನೇ ಇಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಬಿಟ್ಟುಬಿಟ್ರೆ ಕೆಲವೊಮ್ಮೆ ಅದು ದುರ್ಲಭ, ಅದಕ್ಕೂ ಕಷ್ಟ ಆಗಿಬಿಡುತ್ತೆ. ಅದು ಬಿಟ್ಟರೆ ಬೇರೆ ಏನಕ್ಕೂ ಅವ್ರ ಬಳಿ ಖರ್ಚು ಮಾಡ್ತಕ್ಕಂಥ ಸಾಮರ್ಥ್ಯವಾಗಲಿ ಹಣವಾಗಲಿ ಇಲ್ಲವೇ ಇಲ್ಲ. ಕೇವಲ 13 ಕೋಟಿ ಭಾರತೀಯರು ಮಾತ್ರ ಭಾಗ್ಯವಂತರಿದ್ದಾರೆ. ಬ್ಲೂಮ್ ವೆಂಚರ್ಸ್ ನಡೆಸಿದಂಥ ಅಧ್ಯಯನದಿಂದ ಈ ಒಂದು ವಿಷಯ ಬಹಿರಂಗವಾಗಿದೆ. ಬ್ಲೂಮ್ ವೆಂಚರ್ಸ್ ಒಂದು ಅಧ್ಯಯನವನ್ನು ಮಾಡಿದೆ ಇದರಲ್ಲಿ ನೋಡಿ. ಬ್ಲೂಮ್ ವೆಂಚರ್ಸ್ ಹೇಳ್ತಿರೋದು ಇಷ್ಟೇ, ಅಗತ್ಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡುವಂಥ ಸಾಮರ್ಥ್ಯ ಕನಿಷ್ಠ 100 ಕೋಟಿ ಭಾರತೀಯರ ಬಳಿ ಇಲ್ಲವೇ ಇಲ್ಲ. ಎಣ್ಣೆಗೂ ಬತ್ತಿಗೂ ನೇರ ಅಂತ ಮಾತಾಡ್ತಾರೆ. ಹಣತೆಯಲ್ಲಿ ಎಷ್ಟುದ್ದ ಬತ್ತಿ ಇರುತ್ತೋ ಅಷ್ಟೇ ಎಣ್ಣೆ ಬತ್ತಿ ನೇರ. ಬತ್ತಿನೂ ಅಷ್ಟೇ ಉರಿಯುತ್ತೆ, ಎಣ್ಣೆನೂ ಅಷ್ಟೇ ಖಾಲಿ ಆಗುತ್ತೆ ಅಂತ. ಆ ರೀತಿಯಲ್ಲಿ ಭಾರತೀಯರ ಬಳಿಯಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಹಣ ಖರ್ಚು ಮಾಡೋಕ್ಕೆ ಅವ್ರ ಬಳಿ ಹಣನೇ ಇಲ್ಲ. ಸೇವಿಂಗ್ಸ್ ಮಾತು ದೂರದ್ದಾಯಿತು. ಪ್ರತಿಯೊಬ್ಬ ಮನುಷ್ಯ ಒಂದು ಸೇವಿಂಗ್ಸ್ ಮಾಡಬೇಕು ಅಂತ ಅನ್ಕೋತಾನಲ್ವ ಅವನು. ನನ್ನ ಕಷ್ಟ ಕಾಲಕ್ಕೆ, ನನ್ನ ವೃದ್ಧಾಪ್ಯ ಕಾಲಕ್ಕೆ, ನನ್ನ ಮಕ್ಕಳಿಗೆ ಎಜುಕೇಷನ್ ವಿಚಾರಕ್ಕೆ, ಮದುವೆ ಖರ್ಚುಗಳಿಗೆ ಹಣ ಎತ್ತಿಟ್ಕೋಬೇಕು ಅಂತ ಅಂದ್ಕೋತಾನಲ್ಲ. ಆ ರೀತಿಯಲ್ಲಿ ಚೆಕ್ ಮಾಡಿಕೊಂಡಾಗ 100 ಕೋಟಿ ಭಾರತೀಯರು ಅಲ್ಲಿ ಬಂದಿದ್ದು ಅಲ್ಲಲ್ಲಿಗೆ, ಅವತ್ತಿಂದ ಅವತ್ತಿಗೆ ಮುಗಿದು ಹೋಗ್ತಾ ಇದೆ. ಅವ್ರ ಬಳಿ ಜಾಸ್ತಿ ಖರ್ಚು ಮಾಡೋಕ್ಕೆ ಹಣನೇ ಇಲ್ಲ, ಕೆಪಾಸಿಟಿ ಕೂಡ ಇಲ್ಲವೇ ಇಲ್ಲ. 13 ಕೋಟಿ ಜನ ಇದ್ದಾರಲ್ಲ ಭಾರತದಲ್ಲಿ, ಇವರು ಮಾತ್ರ ಭಾಗ್ಯವಂತರಿದ್ದಾರೆ ಅಂತ ಬ್ಲೂಮ್ ವೆಂಚರ್ಸ್ ನಡೆಸಿದಂಥ ಅಧ್ಯಯನದಿಂದ ಈ ಒಂದು ಮಾಹಿತಿ ಆಚೆ ಬಂದಿದೆ. 10% ಜನರ ಬಳಿ, ದೇಶದ 57.7% 57.7% ಹಣ ಆದಾಯ ಇದೆಯಲ್ಲ, ಇದು ಬರೀ 10% ಜನರ ಬಳಿ ಇದೆ. ಸಪೋಸ್ ನೀವೊಂದು ದೇಶಕ್ಕೆ 100 ರೂಪಾಯಿ ಆದಾಯ ಬಂತು ಅಂತ ಅಂದ್ಕೊಳ್ಳಿ. 100 ರೂಪಾಯಿ ಆದಾಯ ಬಂದರೆ ಇದರಲ್ಲಿ 57 ರೂಪಾಯಿ 70 ಪೈಸೆಯಷ್ಟು ಹಣ ಇದೆಯಲ್ಲ, ಈ 57 ರೂಪಾಯಿ 70 ಪೈಸೆಯಷ್ಟು ಹಣ ಯಾರ ಹತ್ರ ಇದೆಯಪ್ಪ ಅಂದರೆ ಈ ದೇಶದ ಜನಸಂಖ್ಯೆಯ 10% ಜನಗಳ ಬಳಿ ಮಾತ್ರ. 10% ಜನಗಳ ಬಳಿ ಮಾತ್ರ. ಇನ್ನು 90 ಜನದ ಬಳಿ ಇಷ್ಟು ಹಣನೇ ಇಲ್ಲ. ಅಲ್ಲಿ ಬರೀ 10% ಜನದ ಬಳಿಯಲ್ಲಿ 57 ರೂಪಾಯಿ 70 ಪೈಸೆ ಸಿಕ್ಕಾಕೊಂಡಿದೆ. ಅವರು ಆದಾಯ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಇದು ಬಡತನ ಮತ್ತು ಸಿರಿತನದ ನಡುವಿನ ಅಂತರ ಇದೆಯಲ್ಲ, ಯಾವುದೇ ದೇಶದ ಸಮೃದ್ಧತೆ ಹೇಗೆ ಅಳಿತಾರೆ ಅಂತ ಹೇಳಿದ್ರೆ ಈ ಅಂತರ ಕಡಿಮೆ ಇರಬೇಕು ಅಂತ. ಬಡವ ಮತ್ತು ಸಿರಿವಂತ ನಡುವಿನ ಅಂತರ ಕಡಿಮೆ ಇರಬೇಕು ಅಂತ. ಇದು ಅಜಗಜ ಅಂತರ. ಅಜ ಅಂದರೆ ಮೇಕೆ, ಗಜ ಅಂದರೆ ಆನೆ. ಮೇಕೆಯಲ್ಲಿ ಆನೆಯಲ್ಲಿ ಆ ರೀತಿ ಆಗ್ತಾ ಇದೆ. 57.7% ಆದಾಯ ಬರೀ 10% ಜನಗಳ ಬಳಿ ಇದೆ ಅಂದರೆ ಏನು ಕಥೆ? ಜನಸಂಖ್ಯೆ ಅರ್ಧದಷ್ಟು ಜನರ ಆದಾಯ 22% 15% ಕುಸಿತ ಆಗಿಬಿಟ್ಟಿದೆ. ನಮ್ಮ ಇಡೀ ಪಾಪ್ಯುಲೇಷನ್ ಇದೆಯಲ್ಲ ಅದರಲ್ಲಿ 50% ಅಷ್ಟು ಜನಗಳ ಆದಾಯ 22% ಇತ್ತಲ್ಲ, 22% ಇತ್ತಲ್ಲ, 15%ಗೆ ಇಳಿದು ಬಿಟ್ಟಿದೆ. ಕೋವಿಡ್ ಆದಮೇಲೆ ಶ್ರೀಮಂತರ ಆದಾಯ ಜಾಸ್ತಿ ಆಯಿತು, ಬಡವನ ಗಳಿಕೆನೇ ಕಡಿಮೆ ಆಗಿ ಹೋಯಿತು. ಶ್ರೀಮಂತರ ಆದಾಯ ಹೆಚ್ಚಳ, ಬಡವರ ಗಳಿಕೆ ಇಳಿಕೆ. 1990ರಲ್ಲಿ 10% ಜನರ ಬಳಿ 34% ಮಾತ್ರ ಆದಾಯ ಇತ್ತು. ನೋಡಿ, 1990 ಆಗ 10% ಜನರ ಬಳಿಯಲ್ಲಿದ್ದಂಥ ಆದಾಯ ಎಷ್ಟಪ್ಪ ಅಂತ ಹೇಳಿದ್ರೆ 34% ಮಾತ್ರ. ಈಗ ಚೆಕ್ ಮಾಡಿಕೊಂಡಾಗ 57.7% ಅಷ್ಟು ಆದಾಯ, ಅಷ್ಟು ಒಂದು ಆದಾಯ ಇದೆಯಲ್ಲ ಅದು ಬರೀ 10% ಜನರ ಬಳಿ ಇದೆ ಅಂತ. ವರದಿಯಲ್ಲಿ ಏನಿದೆ ಅಂತ ನೋಡಿದ್ರೆ 100 ಕೋಟಿ ಜನರಲ್ಲಿ ಅಗತ್ಯ ವಸ್ತುಗಳು ಸೇವೆಗಳಿಗೆ ಆಗುವಷ್ಟು ಮಾತ್ರ ಹಣ ಇದೆ. ಇತರೆ ವ್ಯವಹಾರಗಳಿಗೆ ಖರ್ಚು ಮಾಡುವಷ್ಟು ಆದಾಯ ಇಲ್ಲವೇ ಇಲ್ಲ. 90% ಜನರಿಗೆ ಅಗತ್ಯವಲ್ಲದ ವಸ್ತು ಖರೀದಿಸುವಂತಹ ಸಾಮರ್ಥ್ಯವೇ ಇಲ್ಲ. ಭಾರತದಲ್ಲಿ 13ರಿಂದ 14 ಕೋಟಿ ಜನ ಮಾತ್ರ ಬಳಕೆದಾರರ ವರ್ಗಕ್ಕೆ ಸೇರ್ತಾರೆ. ಇವರ ಬಳಿ ಅಗತ್ಯಗಳನ್ನು ಮೀರಿ ಖರ್ಚು ಮಾಡಬಹುದಾದಷ್ಟು ಹಣ ಇದೆ. ಭಾರತೀಯ ಬಳಕೆದಾರ ಮಾರುಕಟ್ಟೆಯಲ್ಲಿಯೂ ಕೂಡ ವ್ಯಾಪಕವಾಗಿ ವಿಸ್ತರಿಸ್ತಾ ಇಲ್ಲ. ಸಂಪತ್ತು ಕೆಲವು ಜನರ ಬಳಿಯಲ್ಲಿ ಹೆಚ್ಚೆಚ್ಚು ಕೇಂದ್ರೀಕೃತವಾಗ್ತಾ ಇದೆ. ಕಂಪನಿಗಳು ಕೂಡ ಕೇವಲ ಶ್ರೀಮಂತರನ್ನ ಗುರಿಯಾಗಿಸಿಕೊಂಡು ಉತ್ಪನ್ನಗಳನ್ನು ತಯಾರಿ ಮಾಡ್ತಾ ಇದೆ. ಯಾವ ಶ್ರೀಮಂತ ಕೊಂಡುಕೊಳ್ತಾನೋ ಅದನ್ನೇ ನಾನು ಉತ್ಪತ್ತಿ ಮಾಡ್ತೀನಿ ಅಂತ, ನಾನು ತಯಾರು ಮಾಡ್ತೀನಿ ಅದನ್ನು ಅಂತ. ಉನ್ನತ ದರ್ಜೆಯ ದುಬಾರಿ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇವೆ. ಐಷಾರಾಮಿ ಮನೆ, ದುಬಾರಿ ಸ್ಮಾರ್ಟ್ಫೋನ್ಗಳ ಮಾರಾಟದಿಂದ ಇದು ಸಾಬೀತಾಗ್ಬಿಟ್ಟಿದೆ. ಕಾಸ್ಟ್ಲಿ 1.5 ಲಕ್ಷದ ಫೋನ್ ಅಂತೆ, 1.25 ಲಕ್ಷ ಅಂತೆ. ಇದು ಬಿದ್ದರೆ ಒಡೆದು ಹೋಗಲ್ವಂತೆ. ಇದರಲ್ಲಿ ಕ್ಯಾಮ್ರಾನ ತುಂಬ ಅದ್ಭುತವಾಗಿ ಮಾಡಿದ್ದಾರಂತೆ, ಡಿಸ್ಪ್ಲೇ ಸಖತ್ತಾಗಿದೆಯಂತೆ, ಒಳ್ಳೆ ಟಿ ವಿ ಅಂತೆ ಇದು. ಈ ರೀತಿ ದುಬಾರಿ ಸ್ಮಾರ್ಟ್ಫೋನ್ಗಳು, ಐಷಾರಾಮಿ ಮನೆಗಳು, ವಿಲ್ಲಾಗಳು, 5 ಕೋಟಿ ಅಂತೆ ಒಂದು ವಿಲ್ಲಾ, 10 ಕೋಟಿ ಅಂತೆ ಮನೆ. ಈ ರೀತಿ ಮಾರಾಟದಿಂದ ಸಾಬೀತಾಗ್ತಾ ಇದೆ. ಅಂದರೆ ಸಾಮಾನ್ಯ ಏನಾಗುತ್ತೆ, ನಿಮಗೆ ಯಾವುದು ಡಿಮ್ಯಾಂಡ್ ಬರುತ್ತೋ ಅದನ್ನೇ ನಾವು ಉತ್ಪತ್ತಿ ಮಾಡೋದು. ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಬೇಡಿಕೆ ಜಾಸ್ತಿ ಇರುತ್ತೋ ಅದನ್ನೇ ನಾವು ತಯಾರು ಮಾಡೋದು. ನಿಜ ಅಲ್ವಾ? ಎಕನಾಮಿಕ್ಸ್ ಅದನ್ನೇ ಹೇಳೋದು ನಮಗೆ. ಬೇಸಿಕಲಿ ಇಲ್ಲೇನಾಗ್ತಾ ಇದೆ, ಬಡ ಜನ ಅವನ ತುತ್ತಿನ ಚೀಲ ತುಂಬಿಸ್ಕೊಂಡು ಅವತ್ತೊಂದು ಜೀವನ ನಡೆಸ್ಕೊಂಡ್ರೆ ಸಾಕು ಅಂತಿರ್ತಾನಪ್ಪ.
ಅವನು ಯಾವುದನ್ನು ಬೇರೆ ಕೊಂಡ್ಕೊಳ್ಳೋಕೆ ಆಗೋದೇ ಇಲ್ಲ ಅವನ ಕೈನಲ್ಲಿ. ಬೇರೆ ಕೊಂಡ್ಕೊಳ್ಳೋಕೆ ಶ್ರೀಮಂತರು ಏನು ಮಾಡ್ತಾರೆ, ನನಗೆ ಒಳ್ಳೆ ಕಾಸ್ಟ್ಲಿ ಫೋನ್ ಬೇಕು, ಕಾಸ್ಟ್ಲಿ ಮನೆ ಬೇಕು, ಈ ಮನೆ ಸರಿ ಇಲ್ಲ, ಬರೀ 3 ರೂಮ್ ಇದೆ, ಇದರಲ್ಲಿ 4 ರೂಮ್ ಬೇಕು, ನನ್ನ ಮನೆ ವಿಂಡೋ ಓಪನ್ ಮಾಡಿದ ತಕ್ಷಣ ನಂಗೆ ನದಿನೋ ಕೆರೆನೋ ಸರೋವರನೋ ಕಾಣಿಸ್ಬೇಕು, ಲೇಕ್ ವ್ಯೂ ಇರಬೇಕು, ನನಗೆ ಐಷಾರಾಮಿ ಇರಬೇಕು, 11 ಕೋಟಿ ಆದರೂ ಚಿಂತೆ ಇಲ್ಲ ಮನೆಗೆ ಅಂತ ಬಂದಾಗ ಅದನ್ನೇ ಮಾರ್ಕೆಟ್ ಪ್ರೊವೈಡ್ ಮಾಡೋದು. ಇದಕ್ಕೆ ಡಿಮ್ಯಾಂಡ್ ಇದೆ, ಜನ ಕೇಳ್ತಾ ಇದ್ದಾರೆ, ಇದು ನಾನು ಕೊಡೋಣ ಅಂತ ಬರುತ್ತಾಗ ಬಡವರಿಗೆ ಆ ಅವಕಾಶವೇ ಇಲ್ಲ ಅಂತ ಇದನ್ನು ಹೇಳ್ತಾ ಇರೋದಲ್ಲಿ ಈ ಒಂದು ವಿಚಾರದಲ್ಲಿ ಮಿತ ದರದ ಉತ್ಪನ್ನಗಳ ಮಾರಾಟ ಕುಸಿತಾ ಇದೆ. ಮಿತ ದರ, ಕಡಿಮೆ ಬೆಲೆವೆಲ್ಲ ಇರ್ತವಲ್ವ, ಅದನ್ನು ಯಾರೂ ಕೇಳೋರೇ ಇಲ್ಲ. ಯಾಕೆಂದರೆ ಅದನ್ನು ಕೊಂಡ್ಕೊಳ್ಳೋಕ್ಕೂ ಅನೇಕರ ಬಳಿಲಿ ಹಣ ಇಲ್ಲ ಅಂತ. ಏನಿದು ಎ ಆಕಾರ ಅಂದರೆ, ಕೋವಿಡ್ ಬಳಿಕ ಭಾರತ ಎ ಆಕಾರದಲ್ಲಿ ಚೇತರಿಕೆಯನ್ನು ಕಾಣ್ತಾ ಇದೆ. ಅಂದರೆ ಶ್ರೀಮಂತರು ಹೆಚ್ಚು ಹೆಚ್ಚು ಸಂಪತ್ತನ್ನು ಒಂದು ಕಡೆ ಗಳಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಅಂತ. ಹೆಚ್ಚೆಚ್ಚು ಸಂಪತ್ತನ್ನು ಶ್ರೀಮಂತರು ಗಳಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಬಡವರ ಖರೀದಿ ಸಾಮರ್ಥ್ಯ ಕುಗ್ಗುತ್ತಾ ಹೋಗ್ತಾ ಇದೆ ಅಂತ. ಅವರ ಖರೀದಿ ಸಾಮರ್ಥ್ಯ ಇದೆಯಲ್ಲ, ಅದು ಕುಗ್ಗುತ್ತಾ ಇದೆ ಅಂತ ಇದರ ಅರ್ಥ.